ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಯುದ್ಧದ ಕಡೆಗೆ ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಇದೆ. ಪಾಕ್ ಸೇನೆ ಟೋಟಲಿ ಒಬ್ಬ ವ್ಯಕ್ತಿಯ ಕಂಟ್ರೋಲ್ಗೆ ಹೋಗ್ತಾ ಇದೆ. ಇದೇನು ಹೊಸ ವಿಚಾರ? ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಇದ್ದ, ಅವನ ಕೈಲೇ ಇಡೀ ಸೇನೆ ಇದ್ದಿದ್ದಲ್ವಾ ಅಂತ? ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದ ನಿಜ, ಆದರೆ ಆತನಿಗೆ ಅಷ್ಟು ದೊಡ್ಡ ಹುದ್ದೆ ಇರಲಿಲ್ಲ. ಈಗ ಪಾಕಿಸ್ತಾನದ ಸರ್ಕಾರ ಹಂತ ಹಂತವಾಗಿ ಆಸಿಮ್ ಮುನೀರ್ನನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ, ಈ ಹಿಂದೆ ಜನರಲ್ ಪರ್ವೇಜ್ ಮುಷರಫ್ ಇದ್ನಲ್ಲ, ಅದೇ ಸ್ಥಾನಕ್ಕೆ ಆಸಿಮ್ ಮುನೀರ್ನನ್ನ ತಂದು ಕೂರಿಸೋದಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿದೆ. ಮಿತ್ರರೇ, ಬಹಳ ದೊಡ್ಡ ಬೆಳವಣಿಗೆ. ಈ ಹಿಂದೆ ಆಪರೇಷನ್ ಸಿಂಧೂರ ಮುಕ್ತಾಯ ಆಗ್ತಿದ್ದ ಹಾಗೆ ಆಸಿಮ್ ಮುನೀರ್ಗೆ ಪಾಕಿಸ್ತಾನದಲ್ಲಿ ಫ್ರಾಡ್ ಮಾರ್ಷಲ್ ಬಿರುದನ್ನು ಕೊಡಲಾಯ್ತಲ್ಲ, ಫೀಲ್ಡ್ ಮಾರ್ಷಲ್. ಆ ಸಂದರ್ಭದಲ್ಲೇ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಈ ಆಸಿಮ್ ಮುನೀರ್ ಇಂದಲ್ಲ ನಾಳೆ ಪಾಕಿಸ್ತಾನದ ಸರ್ವಾಧಿಕಾರಿ ಆಗ್ತಾನೆ, ಇದು 100% ಸತ್ಯ ಆಗುವಂತಹ ವಿಚಾರ ಅಂತ ತಿಳಿಸಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಈ ಮೀಡಿಯಾದವರೆಲ್ಲ ಸುಮ್ಮನೆ ಓವರ್ ಥಿಂಕ್ ಮಾಡಿಬಿಡ್ತಾರೆ, ಹಾಗೆಲ್ಲ ಏನಾಗೋದಿಲ್ಲ ಅಂತ. ಕೆಲವರಿಗೆ ಪೂರ್ಣ ನಂಬಿಕೆ ಇರಲಿಲ್ಲ, ಅದು ಸಹಜ ಕೂಡ. ಆದರೆ ಇವತ್ತು ಅದು ಸತ್ಯ ಆಗ್ತಾ ಇದೆ. ಆಸಿಮ್ ಮುನೀರ್ ಒಂದೊಂದೇ ಹಂತವನ್ನು ಏರಿ ಈಗ ಪಾಕಿಸ್ತಾನದಲ್ಲಿ ಪರ್ಮನೆಂಟ್ ಅಧಿಕಾರವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇನ್ಯಾರೂ ಕೂಡ ಪಾಕಿಸ್ತಾನದಲ್ಲಿ ಆತನನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ಆತನಿಗೋಸ್ಕರವಾಗಿ ಪಾಕಿಸ್ತಾನದ ಸಂವಿಧಾನಕ್ಕೂ ಕೂಡ ತಿದ್ದುಪಡಿಯನ್ನು ತರಲಾಗಿದೆ. ಇಂದಲ್ಲ ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ದೊಡ್ಡ ಯುದ್ಧ ಆಗಬಹುದು ಅನ್ನುವಂಥ ಊಹೆಗಳಿದ್ದಾವೆ. ಕೆಲವರು ಆ ರೀತಿಯ ಪ್ರೆಡಿಕ್ಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಪಾಕ್ ಸೇನೆಯಲ್ಲಾಗ್ತಿರುವಂತಹ ಈ ಬೆಳವಣಿಗೆ ಇದೆಯಲ್ಲ, ನಿಜಕ್ಕೂ ನಾವು ಯುದ್ಧದ ಕಡೆಗೆ ಮುಂದೆ ಹೋಗ್ತಾ ಇದ್ದೀವಿ. ಜನರಲ್ ಮುಷರಫ್ ಕಾಲದಲ್ಲಿ ಪಾಕಿಸ್ತಾನ ಯಾವ ಹಂತಕ್ಕೆ ಬಂದು ನಿಂತಿತ್ತೋ ಅದೇ ಹಂತಕ್ಕೆ ಮತ್ತೊಮ್ಮೆ ಹೋಗುತ್ತೆ ಎನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ. ಈ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಒಂದು ಮಾತಿದೆ. ಹಾಗೆ ಈ ಕ್ರಿಮಿನಲ್ಗಳಾಗ್ತಾರಲ್ಲ, ಮುಂದೆ ಈತ ದೊಡ್ಡ ಕಂಟಕ ಪ್ರಯಾಣ ಆಗ್ತಾನೆ ಅಂತ ಅದು ಕೆಲವರಿಗೆ ಮೊದಲೇ ತಿಳಿದು ಬಿಟ್ಟಿರುತ್ತೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಆರ್ಮಿ ಚೀಫ್ ಆಗಿ ಆಸಿಮ್ ಮುನೀರ್ ಅಧಿಕಾರಕ್ಕೆ ಬರಬಾರದು ಅಂತ ಇಮ್ರಾನ್ ಖಾನ್ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ನಿಮಗೆಲ್ಲ ಗೊತ್ತಿರಬಹುದು, ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಜನರಲ್ ಬಾಜ್ವಾ ಬಹಳಷ್ಟು ಹೆಲ್ಪ್ ಮಾಡಿದ್ರು. ನವಾಜ್ ಶರೀಫ್ ಸರ್ಕಾರವನ್ನ ಕೊನೆಗೊಳಿಸಿ ಇಮ್ರಾನ್ ಖಾನ್ರನ್ನ ಅಧಿಕಾರಕ್ಕೆ ತಂದಿದ್ದೆ ಜನರಲ್ ಬಾಜ್ವಾ. ಆರಂಭದಲ್ಲಿ ಬಾಜ್ವಾ ಮತ್ತು ಇಮ್ರಾನ್ ಖಾನ್ ರಿಲೇಶನ್ಶಿಪ್ ಬಹಳ ಚೆನ್ನಾಗಿರುತ್ತೆ. ಈ ಜನರಲ್ ಬಾಜ್ವಾ ಅಧಿಕಾರಾವಧಿ ಮುಕ್ತಾಯ ಆಗ್ತಿದ್ದ ಹಾಗೆ ಆತ ತನ್ನ ಶಿಷ್ಯ ಆಸಿಮ್ ಮುನೀರ್ಗೆ ಪಟ್ಟ ಕಟ್ಟೋದಕ್ಕೆ ಯತ್ನ ಮಾಡ್ತಾರೆ. ಅದು ಇಮ್ರಾನ್ ಖಾನ್ಗೆ ಇಷ್ಟ ಆಗೋದಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ಆಸಿಮ್ ಮುನೀರ್ ಮುಂದೆ ಕ್ರಿಮಿನಲ್ ಆಗ್ತಾನೆ, ನನಗೆ ಕಂಟಕಪ್ರಾಯ ಆಗ್ತಾನೆ ಅಂತ ಇಮ್ರಾನ್ ಖಾನ್ಗೆ ಅವತ್ತೇ ಗೊತ್ತಿತ್ತು. ಅದೇ ಕಾರಣಕ್ಕೋಸ್ಕರವಾಗಿ ಈ ಆಸಿಮ್ ಮುನೀರ್ನನ್ನ ಹೊರಗಿಡೋದಕ್ಕೆ ಇಮ್ರಾನ್ ಖಾನ್ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಿದ್ದ. ಆದರೆ ಬಾಜ್ವಾ ಒಪ್ಪಲಿಲ್ಲ. ಇಮ್ರಾನ್ ಖಾನ್ರನ್ನೇ ಬದಿಗೆ ಹಾಕಿಬಿಟ್ಟು ಆಸಿಮ್ ಮುನೀರ್ಗೆ ಪಟ್ಟ ಕಟ್ತಾನೆ. ನೆಕ್ಸ್ಟ್ ಏನಾಯ್ತು ಅಂತ ನಾನೇನು ವಿವರಿಸಿ ಹೇಳಬೇಕಾ? ಇದೇ ಆಸಿಮ್ ಮುನೀರ್ ಇಮ್ರಾನ್ ಖಾನ್ ನನ್ನ ಜೈಲಿಗೆ ಕಳುಹಿಸ್ತಾನೆ. ಪಾಕಿಸ್ತಾನದಲ್ಲಿ ಈ ಶಹಬಾಜ್ ಶರೀಫ್ ಎಂಬ ಕೈಗೊಂಬೆಯನ್ನು ತಂದು ಕೂರಿಸ್ಬಿಡ್ತಾನೆ. ಇದೆಲ್ಲವೂ ಕೂಡ ಇತಿಹಾಸ. ಸದ್ಯ ಭಾರತದಲ್ಲಿ ಟ್ರೈ ಸರ್ವಿಸ್ ಅಂದ್ರೆ ಮೂರು ಸೇನೆಗಳ ನಡುವೆ ಒಂದು ಕೋಆರ್ಡಿನೇಷನ್ ಮೂಡಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಅಂದ್ರೆ ಯುದ್ಧದಂತಹ ಸನ್ನಿವೇಶದಲ್ಲಿ ಮೂವರು ಒಟ್ಟಾಗಿ, ಅಂದ್ರೆ ಸಾಂಘಿಕವಾಗಿ ಹೋರಾಟ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನೆಲ್ಲ ರೂಪಿಸಲಾಗ್ತಾ ಇದೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತಂದ್ರೆ ತ್ರಿಶೂಲ್ ಯುದ್ಧಾಭ್ಯಾಸ. ಅಲ್ಲಿ ಭಾರತದ ವಾಯುಸೇನೆಯೂ ಭಾಗಿಯಾಗಿದೆ, ನೇವಿಯೂ ಕೂಡ ಭಾಗಿಯಾಗಿದೆ, ಭೂಸೇನೆ ಕೂಡ ಭಾಗಿಯಾಗಿದೆ. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಿದ್ದೆ ಆದ್ರೆ ಮೂರೂ ಸೇನೆಗಳು ಪಾರ್ಟಿಸಿಪೇಟ್ ಮಾಡುವಂತಹದ್ದು 100% ಸತ್ಯ. ಭೂಸೇನೆಯೂ ಭಾಗಿಯಾಗುತ್ತೆ, ವಾಯುಸೇನೆಯೂ ಕೂಡ ಭಾಗಿಯಾಗುತ್ತೆ, ನೇವಿ ಕೂಡ ಭಾಗಿಯಾಗುತ್ತೆ. ಕಳೆದ ಬಾರಿ ನಾವು ನೇವಿಯನ್ನ ಸ್ಟ್ಯಾಂಡ್ ಬೈ ಇಟ್ಟಿದ್ವಿ, ಭೂಸೇನೆಯನ್ನ ಕಂಪ್ಲೀಟ್ ಆಗಿ ಬಳಸ್ಕೊಂಡಿರಲಿಲ್ಲ. ನೀವು ಒಂದು ಸೀಮಿತವಾದಂತಹ ಗುರಿಯನ್ನ ಇಟ್ಟುಕೊಂಡು ಯುದ್ಧವನ್ನ ಮಾಡೋದಾದ್ರೆ ಆ ಸಂದರ್ಭದಲ್ಲಿ ವಾಯುಸೇನೆಯನ್ನ ಮಾತ್ರ ಬಳಸ್ತೀವಿ. ಯಾಕೆಂತಂದ್ರೆ ಈಸಿ, ನಾವು ದಾಳಿ ಮಾಡ್ತೀವಿ, ನಿಲ್ಲಿಸ್ತೀವಿ. ಇಲ್ಲಿ ದಾಳಿ ಮಾಡುವಂತಹದ್ದು ಸುಲಭ, ನಿಲ್ಲಿಸುವಂತಹದ್ದು ಕೂಡ ಅಷ್ಟೇ ಸುಲಭ. ಅದೇ ನೀವು ಗ್ರೌಂಡ್ ಫೋರ್ಸ್ ಅನ್ನ ಬಳಸಿದ್ರಿ ಅಂತಂದ್ರೆ ಯುದ್ಧವನ್ನ ಅಷ್ಟು ಸುಲಭಕ್ಕೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾಕಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಒಮ್ಮೆ ನೀವು ಗ್ರೌಂಡ್ ಫೋರ್ಸ್ ಅನ್ನ ಬಳಸಿದ್ರಿ ಅಂತಂದ್ರೆ ಯುದ್ಧದ ತೀವ್ರತೆಯೇ ಬದಲಾಗ್ಬಿಡುತ್ತೆ. ಈಗ ಭಾರತದ ಕಡೆಯಿಂದ ಏನ್ ಇಂಡಿಕೇಶನ್ ಪಾಕಿಸ್ತಾನಕ್ಕೆ ಸಿಗ್ತಾ ಇದೆ ಅಂತಂದ್ರೆ, ನೆಕ್ಸ್ಟ್ ಯುದ್ಧ ಆಗಿದ್ದೆ ಆದ್ರೆ ಭಾರತದಲ್ಲಿ ಪೆಹಲ್ಗಾಮ್ನಂತಹ ಯಾವುದೇ ಉಗ್ರಗಾಮಿ ಚಟುವಟಿಕೆ ಆದರೂ ಕೂಡ ಅದಕ್ಕೆ ಪ್ರತಿಯಾಗಿ ಭಾರತ ಬಹಳ ದೊಡ್ಡ ಯುದ್ಧವನ್ನ ಮಾಡಬಹುದು. ಆ ರೀತಿಯ ಇಂಡಿಕೇಶನ್ ಪಾಕಿಸ್ತಾನಕ್ಕೆ ಈಗಾಗಲೇ ಸಿಗ್ತಾ ಇದೆ. ಪದೇ ಪದೇ ಭಾರತ ನೋಟಮನ್ನು ಇಶ್ಯೂ ಮಾಡ್ತಾ ಇದೆ, ಮೇಲಿಂದ ಮೇಲೆ ಯುದ್ಧಾಭ್ಯಾಸಗಳನ್ನು ಮಾಡ್ತಾ ಇದೆ. ಮೂರು ಸೇನೆಗಳ ನಡುವೆ ಒಂದು ಕೋಆರ್ಡಿನೇಷನ್ ಬಿಲ್ಡಪ್ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ಕಡೆಯಿಂದ ನಡೀತಾ ಇದೆ. ಹೀಗಾಗಿ ಪಾಕಿಸ್ತಾನದ ಸೇನೆಯ ಮೇಲೆ ಸಹಜವಾದ ಒಂದು ಒತ್ತಡ ಇದೆ. ಇದನ್ನೇ ಅಡ್ವಾಂಟೇಜ್ ಆಗಿ ಪರಿಗಣಿಸಿರುವಂತಹ ಆಸಿಮ್ ಮುನೀರ್ ತಾನು ಪಾಕಿಸ್ತಾನದ ಸೇನೆಯಲ್ಲಿ ಅನಭಿಷಕ್ತ ದೊರೆಯಾಗಿ ಪ್ರತಿಷ್ಠಾಪನೆಗೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಯತ್ನ ಮಾಡ್ತಾ ಇದ್ದಾನೆ. ಅದರಲ್ಲಿ ಅವನಿಗೆ ಸಫಲತೆಯೂ ಕೂಡ ಸಿಗ್ತಾ ಇದೆ. ಇಲ್ಲಿ ವ್ಯತ್ಯಾಸ ಇಷ್ಟೇ, ಭಾರತದಲ್ಲಿ ಮೂರು ಸೇನೆಗಳ ನಡುವೆ ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಸಮನ್ವಯತೆ ಇಲ್ಲ ಅಂತಲ್ಲ, ಯುದ್ಧದ ಸಂದರ್ಭದಲ್ಲಿ ಇದು ಎಕ್ಸ್ಟ್ರೀಮ್ ಆಗಿರಬೇಕು, ಒಂದು ಸ್ವಲ್ಪವೂ ಕೂಡ ಆಚೆ ಈಚೆ ಆಗಬಾರ್ದು. ನೇವಿ ಏನೋ ಮಾಡ್ತು, ಭೂಸೇನೆ ಇನ್ನೇನೋ ಮಾಡ್ತು, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಈ ರೀತಿಯಾಗಿ ಆಗಬಾರದು ಅಂತೇಳಿ ಆ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ.
ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದಲ್ಲಿ ಮಿಲಿಟರಿ ಅಧಿಕಾರವನ್ನ ಕೇಂದ್ರೀಕರಣಗೊಳಿಸಲಾಗ್ತಾ ಇದೆ. ಅಂದ್ರೆ ಒಬ್ಬ ವ್ಯಕ್ತಿಯ ಕೈಲಿ ಎಲ್ಲಾ ಅಧಿಕಾರವನ್ನ ತಂದುಕೊಡಲಾಗ್ತಾ ಇದೆ. ಸದ್ಯ ಪಾಕಿಸ್ತಾನದಲ್ಲಾದಂತಹ ಬೆಳವಣಿಗೆಯ ಪ್ರಕಾರ ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನೆಯ ಸರ್ವೋಚ್ಚ ನಾಯಕ. ಅಂದ್ರೆ ಪಾಕಿಸ್ತಾನದ ನೇವಲ್ ಚೀಫ್ ಇದಾನಲ್ಲ, ಆತನಿಗೂ ಕೂಡ ಆಸಿಮ್ ಮುನೀರೇ ನಾಯಕ. ಪಾಕಿಸ್ತಾನದ ವಾಯುಸೇನೆ ಇದೆಯಲ್ಲ, ಅದರ ಮುಖ್ಯಸ್ಥನಿಗೂ ಕೂಡ ಈಗ ಆಸಿಮ್ ಮುನೀರೇ ನಾಯಕ. ಇನ್ನು ಸಹಜವಾಗಿ ಪಾಕಿಸ್ತಾನದ ಲ್ಯಾಂಡ್ ಫೋರ್ಸ್ಗೆ ಆಸಿಮ್ ಮುನೀರೇ ಚೀಫ್ ಆಗಿರ್ತಾನೆ. ಈ ಹಿಂದೆ ಹೀಗಿತ್ತಲ್ವಾ? ಏನ್ ಬದಲಾವಣೆ ಆಗಿದೆ ಕೇಳಿದ್ರೆ, ಈ ಹಿಂದೆ ಹೀಗಿರಲಿಲ್ಲ. ಆಸಿಮ್ ಮುನೀರ್ ಕೇವಲ ಪಾಕಿಸ್ತಾನದ ಲ್ಯಾಂಡ್ ಫೋರ್ಸ್ಗೆ ಚೀಫ್ ಆಗಿದ್ದ. ಅವನು ಫೀಲ್ಡ್ ಮಾರ್ಷಲ್ ಆಗ್ತಿದ್ದ ಹಾಗೆ 5 ಸ್ಟಾರ್ ಜನರಲ್ ಆದ. ಆ ಸಂದರ್ಭದಲ್ಲಿ ಉಳಿದ ಇಬ್ಬರು ಚೀಫ್ ಇರ್ತಾರಲ್ಲ, ನೇವಿ ಮತ್ತು ಏರ್ ಫೋರ್ಸ್, ಅವರಿಗಿಂತ ಹೆಚ್ಚು ಸೀನಿಯಾರಿಟಿಯನ್ನ ಪಡೆದುಕೊಂಡಿದ್ದ. ಈ ಹಿಂದೆಯೂ ಕೂಡ ಯುದ್ಧದಂತಹ ಸನ್ನಿವೇಶದಲ್ಲಿ ಆಸಿಮ್ ಮುನೀರ್ ಏನ್ ಹೇಳ್ತಾನೋ ಅದೇ ಮಾತು ನಡೀತಾ ಇತ್ತು. ಆತನೇ ನೀತಿ ನಿರ್ಣಯಗಳನ್ನ ಕೈಗೊಳ್ತಾ ಇದ್ದ. ಆದ್ರೆ ಸಂವಿಧಾನದತ್ತವಾಗಿ ಆ ಅಧಿಕಾರ ಅವನಿಗಿರಲಿಲ್ಲ. ಎಲ್ಲರಿಗೂ ಈಕ್ವಲ್ ಆದಂತಹ ಅಧಿಕಾರ. ಹೀಗಿದ್ರೂ ಸಹ ಆಸಿಮ್ ಮುನೀರ್ ಏನ್ ಹೇಳ್ತಾನೋ ಅದೇ ಫೈನಲ್ ಆಗ್ತಾ ಇತ್ತು. ಇದು ಹೇಗೆ ಕೇಳಿದ್ರೆ, ಈಗ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ ಖರ್ಗೆ. ಆದ್ರೆ ಯಾರ ಮಾತು ನಡೆಯುತ್ತೆ ಕಾಂಗ್ರೆಸ್ನಲ್ಲಿ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಏನ್ ಹೇಳ್ತಾರೋ ಅದೇ ಮಾತು ಫೈನಲ್ ಅಲ್ವಾ? ಹಾಗೆ ಬಿಜೆಪಿಯನ್ನ ತೆಗೆದುಕೊಳ್ಳಿ, ಬಿಜೆಪಿಯ ಅಧ್ಯಕ್ಷರು ಯಾರು? JP ನಡ್ಡಾ ಅಲ್ವಾ? ಆದ್ರೆ ಯಾರ ಮಾತು ಹೆಚ್ಚಿಗೆ ನಡೆಯುತ್ತೆ? ಅಮಿತ್ ಶಾ ಏನ್ ಹೇಳ್ತಾರೋ ಅದೇ ಫೈನಲ್ ಆಗುತ್ತಲ್ವಾ? ಹಾಗೆ ಪಾಕಿಸ್ತಾನದ ಸೇನೆಯಲ್ಲಿ ಚೇರ್ಮನ್, ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಅನ್ನುವಂತಹ ಒಂದು ಹುದ್ದೆ ಇತ್ತು. ಅದಕ್ಕೊಬ್ಬ ಚೇರ್ಮನ್ ಕೂಡ ಇದ್ರು. ಆದರೆ ಅವರ ಮಾತು ಎಲ್ಲೂ ಕೂಡ ನಡೀತಾ ಇರಲಿಲ್ಲ. ಅವರು ಕೇವಲ ರಬ್ಬರ್ ಸ್ಟಾಂಪ್ ಆಗಿರ್ತಾ ಇದ್ರು. ಉಳಿದಂತೆ ನೇವಿ ಮತ್ತು ಏರ್ ಫೋರ್ಸ್ಗೂ ಕೂಡ ಒಬ್ಬೊಬ್ಬ ಚೀಫ್ ಇರ್ತಾ ಇದ್ರು. ಅವರು ಕೂಡ ರಬ್ಬರ್ ಸ್ಟಾಂಪ್ ಆಗೇ ಇರ್ತಾ ಇದ್ರು. ಸದ್ಯ ಇನ್ನೂ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂತಹ ಆಸಿಮ್ ಮುನೀರ್ ಪಾಕಿಸ್ತಾನದ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ತಂದು CDF ಎನ್ನುವಂತಹ ಒಂದು ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ. ಇಲ್ಲಿ ಆಸಿಮ್ ಮುನೀರ್ ಮಾಡಿದ್ದು ಅಂತಂದ್ರೆ ಶಾಬಾಜ್ ಶರೀಫ್ ಸರ್ಕಾರಕ್ಕೆ ಕಿವಿ ಹಿಂಡಿಸಿ ಆತ ಮಾಡಿಸಿದ್ದು. ಈ CDF ಹುದ್ದೆ ಏನು ಕೇಳಿದ್ರೆ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್. ಇದರ ಅರ್ಥ 3 ಸೇನೆಗೆ ಈತನೇ ಮುಖ್ಯಸ್ಥ, ಈತನೇ ಆಪರೇಷನ್ ಕಮಾಂಡ್ಗಳನ್ನು ಕೊಡುವಂತವನು. ಪಾಕಿಸ್ತಾನದ ಸೇನೆಯಲ್ಲಿ ಒಂದು ಸಾಸಿವೆ ಕಾಳು ಆ ಕಡೆ ಈ ಕಡೆ ಆಗಬೇಕು ಅಂತಂದ್ರೂ ಕೂಡ ಆಸಿಮ್ ಮುನೀರ್ನ ಸೂಚನೆಯ ಮೇರೆಗೆ ಆಗಬೇಕು. ಅಷ್ಟರ ಮಟ್ಟಿಗೆ ಅಧಿಕಾರವನ್ನ ತನ್ನಲ್ಲಿ ಆಸಿಮ್ ಮುನೀರ್ ಕೇಂದ್ರೀಕರಣಗೊಳಿಸಿಕೊಂಡಿದ್ದಾನೆ. ಇದನ್ನೆಲ್ಲ ಹೇಳಿದಾಗ ಕೆಲವರಿಗೊಂದು ಪ್ರಶ್ನೆ ಬರಬಹುದು, ಪಾಕಿಸ್ತಾನದಲ್ಲ ಆಸಿಮ್ ಮುನೀರ್ ಹೀಗೆಲ್ಲ ಮಾಡ್ಕೊಂಡ ನಾವ್ಯಾಕೆ ಚರ್ಚೆ ಮಾಡಬೇಕು? ಅದೆಲ್ಲ ಕಾಮನ್ ಅಲ್ವಾ? ಅಲ್ಲ ಆಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಭಾರತಕ್ಕೆ ಏನು ಸಂಬಂಧ ಅಂತ. ಮಿತ್ರರೇ, ನಿಜವಾಗ್ಲೂ ಕೂಡ ಸಂಬಂಧ ಇದೆ. ಪಾಕಿಸ್ತಾನದಲ್ಲಿ ಯಾವಾಗ ಈ ರೀತಿಯ ಬೆಳವಣಿಗೆಗಳಾಯಿತು ಅಂದ್ರೆ ಒಬ್ಬ ವ್ಯಕ್ತಿಯ ಕೈಲಿ ಅಧಿಕಾರ ಕಂಪ್ಲೀಟ್ ಆಗಿ ಕೇಂದ್ರೀಕರಣಗೊಳ್ತೋ ಆ ಸಂದರ್ಭದಲ್ಲಿ ಅಲ್ಲಿ ಮಿಲಿಟರಿ ಸರ್ವಾಧಿಕಾರಿಗಳು ಎಮರ್ಜ್ ಆಗಿದ್ದಾರೆ. ಇಡೀ ಪಾಕಿಸ್ತಾನವನ್ನ ಅವರೇ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಅದಾದ ನಂತರ ಆ ಸರ್ವಾಧಿಕಾರಿಗಳು ಭಾರತದ ಮೇಲೆ ಯುದ್ಧಕ್ಕೂ ಕೂಡ ಬಂದಿದ್ದಾರೆ. ಉದಾಹರಣೆಗೆ 1965 ವಾರ್ ಯಾರಿದ್ರು ಅಧಿಕಾರದಲ್ಲಿ? ಫೀಲ್ಡ್ ಮಾರ್ಷಲ್ ಆಯೂಬ್ ಖಾನ್. 1971ರಲ್ಲಿ ಯಾರು ಅಧಿಕಾರಕ್ಕೆ ಬಂದ್ರು? ಜನರಲ್ ಯಾಹ್ಯಾ ಖಾನ್. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಯಾರು ಅಧಿಕಾರಕ್ಕೆ ಬಂದರು? ಜನರಲ್ ಪರ್ವೇಜ್ ಮುಷರಫ್. ಅದರ ಅರ್ಥ ಏನು ಕೇಳಿದ್ರೆ, ಯಾವಾಗ ಪಾಕಿಸ್ತಾನ ಮಿಲಿಟರಿ ಆಡಳಿತದ ಕೈಗೆ ಹೋಗಿದೆಯೋ ಆ ಸಂದರ್ಭದಲ್ಲೆಲ್ಲ ಭಾರತದೊಂದಿಗೆ ಅವರು ಯುದ್ಧಕ್ಕೆ ಬಂದಿದ್ದಾರೆ. ಇದು ಕಾಮನ್. ಯಾಕೆ ಹೀಗೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಪಾಕಿಸ್ತಾನದ ಮಿಲಿಟರಿಯ ಅಸ್ತಿತ್ವ ಇರುವಂತಹದ್ದೇ ಭಾರತದ ಭಯದಲ್ಲಿ. ಹೀಗಾಗಿ ಪಾಕಿಸ್ತಾನದ ನಾಗರಿಕ ಸರ್ಕಾರಗಳು ಅಂದ್ರೆ ಅಲ್ಲಿ ಜನರಿಂದ ಆರಿಸಿ ಬರುವಂತಹ ಸರ್ಕಾರಗಳು ಭಾರತದೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳುವಂತಹ ಯತ್ನ ಮಾಡಿದ್ದೇ ಆದ್ರೆ ಅದಕ್ಕೆ ಮಿಲಿಟರಿ ಒಪ್ಪಿಗೆ ಸೂಚಿಸೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಆ ಸಂಬಂಧವನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ ಏನಾದರೂ ಒಂದು ಕಿತಾಪತಿ ಮಾಡ್ತಾರೆ, ಯುದ್ಧ ಮಾಡ್ತಾರೆ, ಇಲ್ಲ ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಭಾರತದೊಂದಿಗೆ ಪಾಕಿಸ್ತಾನ ಶಾಂತಿಯುತ ಸಂಬಂಧವನ್ನು ಹೊಂದಿದ್ದೇ ಆದರೆ ಪಾಕಿಸ್ತಾನದಲ್ಲಿ ಅಷ್ಟು ದೊಡ್ಡ ಮಿಲಿಟರಿಯ ಅವಶ್ಯಕತೆಯೇ ಇರೋದಿಲ್ಲ. ಪಾಕಿಸ್ತಾನ ಮಿಲಿಟರಿಗೆ ವೆಚ್ಚ ಮಾಡಬೇಕಾದಂತಹ ಸ್ಥಿತಿಯೇ ಇರೋದಿಲ್ಲ. ಇದನ್ನ ಮಿಲಿಟರಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಅವರು ಯಾವಾಗಲೂ ಕೂಡ ಭಾರತದೊಂದಿಗೆ ಒಂದಲ್ಲ ಒಂದು ಕಾನ್ಫ್ಲಿಕ್ಟ್ ಅನ್ನು ಬಯಸ್ತಲೇ ಇರ್ತಾರೆ. ಅದೇನೇ ಇರಲಿ ಮಿತ್ರರೇ, ಸದ್ಯ ಪಾಕಿಸ್ತಾನದ ಶಾಬಾಜ್ ಶರೀಫ್ ಸರ್ಕಾರ ತನ್ನ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ತರುವ ಮೂಲಕ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಒಂದು ಪರಮೋಚ್ಚ ಅಧಿಕಾರವನ್ನು ಕೊಟ್ಟಿದೆ. ಅಂದ್ರೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಎಷ್ಟು ದಿನ ಬಯಸ್ತಾನೋ ಅಷ್ಟು ದಿನವೂ ಕೂಡ ಪಾಕಿಸ್ತಾನದ ಸೇನೆಯಲ್ಲಿ ಆತನೇ ಸುಪ್ರೀಂ ಲೀಡರ್ ಆಗಿರ್ತಾನೆ. ಇದು ಈ ಹಿಂದೆ ಮುಷರಫ್ ಕಾಲದಲ್ಲಿ ಏನಾಗಿತ್ತೋ ಅದೇ ರೀತಿಯಾದಂತಹ ಬೆಳವಣಿಗೆ ಆಗಿದೆ. ಮುಷರಫ್ ಏನ್ ಮಾಡಿದ್ರು ಗೊತ್ತಾ? ಮೊದಲಿಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದ್ರು, ನಂತರ ಅದರ ಜೊತೆಗೆ ಚೇರ್ಮನ್ ಜಾಯಿಂಟ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗ್ತಾರೆ. ಎರಡೆರಡು ಹುದ್ದೆಯನ್ನ ಅವರೇ ನಿಭಾಯಿಸ್ತಾ ಇರ್ತಾರೆ. ಅದಾಗ್ತಿದ್ದ ಹಾಗೆ ಪಾಕಿಸ್ತಾನದ ಅಧ್ಯಕ್ಷರು ಕೂಡ ಆಗ್ತಾರೆ. ಅಂದ್ರೆ ಎಲ್ಲಾ ಅಧಿಕಾರವನ್ನು ಕೂಡ ತನ್ನಲ್ಲೇ ಕೇಂದ್ರೀಕರಣಗೊಳಿಸಿಕೊಳ್ತಾರೆ, ಸರ್ವಾಧಿಕಾರಿಯಾಗಿ ಮೆರೀತಾರೆ. ಈಗ ಸೇಮ್ ಟು ಸೇಮ್ ಹಾದಿಯಲ್ಲಿ ಆಸಿಮ್ ಮುನೀರ್ ಕೂಡ ಹೋಗ್ತಾ ಇದ್ದಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಆಸಿಮ್ ಮುನೀರ್ ಶಾಬಾಜ್ ಶರೀಫ್ರನ್ನ ಅಧಿಕಾರದಿಂದ ಇಳಿಸಿ ತಾನು ಅಧಿಕಾರದಲ್ಲಿ ಕೂರೋದೊಂದೇ ಬಾಕಿ. ಪಾಕಿಸ್ತಾನದಲ್ಲಿ ಶಾಬಾಜ್ ಶರೀಫ್ ಸ್ಥಿತಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತು.
ಆತ ಒಬ್ಬ ಜಿ ಹುಜೂರ್ ನಾಯಕ. ಇಮ್ರಾನ್ ಖಾನ್ರಂತೆ ಆಗಲಿ ಅಥವಾ ನವಾಜ್ ಶರೀಫ್ರಂತೆ ಆಗಲಿ ಮಾಸ್ ಲೀಡರ್ ಅಲ್ಲ. ದೊಡ್ಡ ಜನಬೆಂಬಲದಿಂದ ಆತ ಆರಿಸಿ ಬಂದಿದ್ದೂ ಕೂಡ ಅಲ್ಲ. ಒಬ್ಬ ಪಪೆಟ್ PM ಆಗಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಸಿಮ್ ಮುನೀರ್ ಏನ್ ಹೇಳ್ತಾನೋ ಅದನ್ನಷ್ಟೇ ಮಾಡುವಂತಹ PM ಈತ. ವಿಶ್ವದ ಯಾವುದೇ ನಾಯಕರನ್ನ ಭೇಟಿಗೆ ಆಗೋದಿದ್ರೂ ಕೂಡ ಶಾಬಾಜ್ ಶರೀಫ್ ಒಬ್ಬರೇ ಭೇಟಿ ಆಗೋದಿಲ್ಲ, ಅಲ್ಲಿ ಆಸಿಮ್ ಮುನೀರ್ ಕೂಡ ಹಾಜರಿರ್ತಾನೆ. ವಿಶ್ವದ ಇನ್ಯಾವ ದೇಶದಲ್ಲೂ ಕೂಡ ಈ ಬೆಳವಣಿಗೆಯನ್ನ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಈಗ ಅಮೆರಿಕ ಅಧ್ಯಕ್ಷರು ಹೋಗ್ತಾರೆ ಅಂತಂದ್ರೆ ಅಮೆರಿಕದ ಆರ್ಮಿ ಚೀಫ್ ಅಲ್ಲಿ ಇರ್ತಾರ. ಭಾರತದ ಪ್ರಧಾನಿ ಟ್ರಂಪ್ ಅನ್ನ ಭೇಟಿ ಆಗ್ತಾರೆ ಅಂತಂದ್ರೆ ಅಲ್ಲಿ ನಮ್ಮ CDS ಹೋಗಿರ್ತಾರ. ಅಲ್ಲಿ ಮಿಲಿಟರಿಗೆ ಜಾಗವೇ ಇರೋದಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಪಾಕಿಸ್ತಾನದ ಪ್ರಧಾನಿ ಎಲ್ಲಿಗೆ ಹೋಗಲಿ, ಯಾವುದೇ ವಿಶ್ವ ನಾಯಕರನ್ನ ಭೇಟಿ ಆಗಲಿ, ಅಲ್ಲಿ ಆಸಿಮ್ ಮುನೀರ್ ಹಾಜರಿರ್ತಾನೆ, ಫೋಟೋಗೆ ಫೋಸ್ ಕೊಡ್ತಾನೆ, ಅಲ್ಲಿ ನಡೆಯುವಂತಹ ಎಲ್ಲ ಇಂಪಾರ್ಟೆಂಟ್ ಮೀಟಿಂಗ್ಗಳಲ್ಲೂ ಕೂಡ ಭಾಗಿಯಾಗ್ತಾನೆ, ತೆಗೆದುಕೊಳ್ಳುವಂತಹ ಎಲ್ಲ ಇಂಪಾರ್ಟೆಂಟ್ ನಿರ್ಧಾರಗಳಲ್ಲೂ ಕೂಡ ಈತನ ಡಿಸಿಷನ್ನೇ ಫೈನಲ್ ಆಗುತ್ತೆ. ಹೇಗೆ ಈತ ಪಾಕಿಸ್ತಾನದಲ್ಲಿ ಮುಂದೆ ಅಧ್ಯಕ್ಷನಾಗಬಹುದು ಈ ಪ್ರಶ್ನೆಯನ್ನ ಕೇಳಿದ್ದೆ. ಆದ್ರೆ ನನಗನ್ಸುತ್ತೆ ಮಿತ್ರರೇ, ಪಾಕಿಸ್ತಾನದಲ್ಲೂ ಕೂಡ ಬಾಂಗ್ಲಾದೇಶದಲ್ಲಿ ಏನು ಪರಿಸ್ಥಿತಿ ಆಯಿತು ಅಂದ್ರೆ ಒಂದು ದೊಡ್ಡದಾದಂತಹ ನಾಗರಿಕ ದಂಗೆ ಹೇಳುವಂತಹದ್ದು, ಅದಾದ ಬಳಿಕ ಈತ ಅಧಿಕಾರವನ್ನ ಟೇಕ್ ಓವರ್ ಮಾಡುವಂತಹದ್ದು. ನೇಪಾಳ ಶ್ರೀಲಂಕಾದಲ್ಲೂ ಕೂಡ ಹೀಗೆ ಆಗಿತ್ತಲ್ವಾ. ಆದರೆ ಅಲ್ಲಿ ಮಿಲಿಟರಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಇಷ್ಟೇ, ಆ ದಂಗೆಗಳನ್ನ ಅಲ್ಲಿನ ಮಿಲಿಟರಿ ಮಾಡಿಸಿರಲಿಲ್ಲ. ಇಲ್ಲಿ ಪಾಕಿಸ್ತಾನದಲ್ಲಿ ಹಾಗಾಗೋದಿಲ್ಲ, ಮಿಲಿಟರಿಯೇ ದಂಗೆಯನ್ನ ಮಾಡಿಸುತ್ತೆ. ಈಗಾಗಲೇ ಎಲ್ಲ ಅಧಿಕಾರ ಆಸಿಮ್ ಮುನೀರ್ ಕೈಲೇ ಇರೋದ್ರಿಂದಾಗಿ ಈತನೇ ಸಹಜವಾಗಿ ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿ ಇನ್ನೊಬ್ಬ ಕಾಂಪಿಟೇಟರ್ ಇರೋದೇ ಇಲ್ಲ. ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆಯಲ್ಲ, ಇದು ಏಪ್ರಿಲ್ ಮತ್ತು ಮೇನಲ್ಲಿ ದಗದಗಿಸಬಹುದು, ಒಂದು ದೊಡ್ಡ ಯುದ್ಧ ಆಗಬಹುದು ಅಂತ ಕೆಲವರ ವಾದ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, 2026 ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬಹಳ ಪ್ರಮಾಣದಲ್ಲಿ ಹೀಟ್ ವೇವ್ ಬಾಧಿಸುತ್ತೆ. ಇರಾನ್ನಿಂದ ಹಿಡಿದು ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಭಾರತದ ಉತ್ತರ ಭಾಗದಲ್ಲಿ ಈ ಹೀಟ್ ವೇವ್ನ ಪ್ರಭಾವ ಜಾಸ್ತಿ ಇರುತ್ತೆ ಹೀಗಂತ ಒಂದು ಪ್ರೆಡಿಕ್ಷನ್ ಇದೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ನೀರಿಗೆ ಕ್ಷಾಮ ಉಂಟಾಗುತ್ತೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿಂಧೂ ನದಿ ನೀರು ಒಪ್ಪಂದವನ್ನ ಭಾರತ ಸಸ್ಪೆಂಡ್ ಮಾಡಿಟ್ಟಿದೆ. ಈ ಹೀಟ್ ವೇವ್ ಸಂದರ್ಭದಲ್ಲಿ ಸಹಜವಾಗಿ ಭಾರತ ಸಿಂಧೂ ನದಿ ನೀರು ಹರಿವಿಗೆ ತಡೆ ಒಡ್ಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ನಮ್ಮಲ್ಲಿ ಏನೇನು ಡ್ಯಾಮ್ಗಳಿದಾವೋ ಅದರಲ್ಲಿ ಎಕ್ಸ್ಟ್ರೀಮ್ ಎಷ್ಟು ಸ್ಟೋರೇಜ್ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ನೀರನ್ನು ಸ್ಟೋರೇಜ್ ಮಾಡಿಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಆಗ ಪಾಕಿಸ್ತಾನಕ್ಕೆ ನೀರಿನ ಕೊರತೆ ಉಂಟಾಗತ್ತೆ, ಅದು ಯುದ್ಧಕ್ಕೆ ಕಾರಣ ಆಗಬಹುದು ಹೀಗಂತಲೂ ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಎರಡೂ ದೇಶದ ಸೇನೆಯಲ್ಲಾಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ ಆದಷ್ಟು ಶೀಘ್ರದಲ್ಲಿ ಮತ್ತೆ ಯುದ್ಧ ಆಗುವಂತಹ ಸನ್ನಿವೇಶಗಳಿದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್